ಸೂಪರ್ ಪ್ರೈಮ್ ಅಟ್ 9 ನಾನು ನವಿತಾ ಜೈನ್. ದಿನದ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನ ಕೊಡ್ತೀವಿ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ. ಮೊದಲಿಗೆ ಸೂಪರ್ ಹೆಡ್ಲೈನ್ಸ್. ಸಿಎಂ ಮಾಡೋದು ಗೊತ್ತು, ಕೆಳಗಿಳಿಸೋದು ಗೊತ್ತು. ಸಿದ್ದು ಹೆಸರೇಳದೆ ಹರಿಪ್ರಸಾದ್ ಸೆಟ್ಟು, ಏನೋ ಮಾಡೋಕ್ಕಾಗಲ್ಲ ಅಂತ ಸಿಎಂ ಪಟಾಲಂ ಟಾಂಟ್. ಸತತ 3ನೇ ದಿನವೂ ಬಿಜೆಪಿ ಪ್ರತಿಭಟನೆ, ರಾಜ್ಯಾಧ್ಯಕ್ಷ ಹೋರಾಟಕ್ಕೆ ಕಮಲ ಪಡೆ ಚಾಲನೆ, ಶಾಸಕರ ಅಮಾನತಿಗೆ ಕೇಸರಿ ಸೇನೆ ಖಂಡನೆ. ರಾಜ್ಯದಲ್ಲಿ ಮದ್ಯ ಹಾಲಿನ ಬೆಲೆ ಏರಿಕೆ, ದರ ಬರೆಗೆ ಜನಸಾಮಾನ್ಯರ ಟೀಕೆ, ಕಿವಿಗೆ ಹೂವಿಟ್ರು ಅಂತ ಕುಟುಕಿದ ಎಚ್ಡಿಕೆ. ಭಾರತದಲ್ಲಿ ಅಕ್ಕಿ ಇಳುವರಿ ಗಣನೀಯ ಕುಸಿತ, 140 ದೇಶಗಳಿಗೆ ರಫ್ತು ದಿಢೀರ್ ಸ್ಥಗಿತ, ಅಮೆರಿಕಕ್ಕೂ ಬೆತ್ತು ಬೆಲೆ ಏರಿಕೆಯ ಹೊಡೆತ. ಉತ್ತರ ಭಾರತದಲ್ಲಿ ವರುಣನ ಅಬ್ಬರ, ಊರು ಮುಳುಗಿ ವಾಹನ ಕೊಚ್ಚಿ ಹೋಗಿ ಜನ ತತ್ತರ, ಕಲಬುರಗಿ ಬೆಳಗಾವಿಯಲ್ಲೂ ಮಳೆ ಅವಾಂತರ. ಭರ್ಜರಿ ಬಹುಮತ ಪಡೆದು ಸರ್ಕಾರ ರಚಿಸಿದ್ರು ಕಾಂಗ್ರೆಸ್ಗೆ ನೆಮ್ಮದಿ ಇಲ್ಲ. ಮಂತ್ರಿ ಮಾಡಿಲ್ಲ ಅಂತ ಸಿಟ್ಟಾಗಿರೋ ಹರಿಪ್ರಸಾದ್ ಒಂದು ಬಾಂಬ್ ಸಿಡಿಸಿದ್ದಾರೆ. ತಾವು ಮುನಿದ್ರೆ ಏನೆಲ್ಲ ಅನಾಹುತ ಆಗತ್ತೆ, ಮಂತ್ರಿ ಮಾಡೋಕ್ಕೂ ಗೊತ್ತು, ಇಳಿಸೋಕ್ಕೂ ಗೊತ್ತು ಅಂದಿದ್ಯಾಕೆ, ಯಾರಿಗೆ? ಒಗ್ಗಟ್ಟಿಲ್ಲದ ಸರ್ಕಾರ 3 ಕಾಲಿನ ಕುದುರೆ ಇದ್ದಂತೆ. ಓಡೋಕ್ಕೂ ಆಗಲ್ಲ, ನಿಲ್ಲೋದಕ್ಕೂ ಆಗಲ್ಲ. ಮುಖ್ಯಮಂತ್ರಿ ಆಗಲು ಸಿದ್ದರಾಮಯ್ಯ, ಡಿಕೆಶಿ ದೆಹಲಿಯಲ್ಲಿ ಗುದ್ದಾಡಿದ್ದಾಯ್ತು. ಸಿದ್ದರಾಮಯ್ಯ ಪಟಾಲಂ ನಮ್ಮ ನಾಯಕನೇ 5 ವರ್ಷ ಸಿಎಂ ಎಂದಿದ್ದಾಯ್ತು. ಡಿಕೆ ಬ್ರದರ್ಸ್ ಕಣ್ಣು ಕೆಂಪಾಗಿದ್ದೂ ಆಯ್ತು. ಇದೀಗ ಸಚಿವ ಸ್ಥಾನ ವಂಚಿತ ಹರಿಪ್ರಸಾದ್ ಸಿಡಿದೆದ್ದಿದ್ದಾರೆ. ಮುಖ್ಯಮಂತ್ರಿ ಮಾಡೋದು ಗೊತ್ತು, ಇಳಿಸೋದು ಗೊತ್ತು ಅಂತಿದ್ದಾರೆ. ಮುಖ್ಯಮಂತ್ರಿಯನ್ನು ಕೆಳಗಿಳಿಸೋದು ಗೊತ್ತು. ಆಗ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಭೂಪೇಶ್ ಬಘೇಲ್ ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡಿ ಸುಮಾರು 6 ವರ್ಷಗಳ ಕಾಲ ಸತತವಾಗಿ ಛತ್ತೀಸ್ಗಢಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಬಂದಿದ್ದೀನಿ. ಅಂದ್ರೆ ಮುಖ್ಯಮಂತ್ರಿ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾರು ಸಹ ಬಗ್ಗವರಲ್ಲ, ಯಾರು ಸಹ ಭಿಕ್ಷೆನೂ ಬೇಡೋದಿಲ್ಲ. ಅದನ್ನ ಮಾತ್ರ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಸಿಎಂ ಅನುದಾನ ಭರವಸೆ ನೀಡಿ ಕೈಕೊಟ್ಟರು. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಕೋಟಿ ಚೆನ್ನೈ ಥೀಮ್ ಪಾರ್ಕ್ಗೆ 5 ಕೋಟಿ ರೂಪಾಯಿ ಕೊಡಿ ಅಂತೀವಿ. ಕೊಡ್ತೀನಿ ಅಂತ ಹೇಳಿದ್ರು, ಆಮೇಲೆ ನೋಡಿದ್ರೆ ಅದು ಶೂನ್ಯ, ಬರಲಿಲ್ಲ. ಯಾವತ್ತೋ ಖಾಲಿ ಮಾಡಿಸಿ ಬಿಡುತ್ತಿದ್ದರು. ನಮ್ಗೇನಾದ್ರೂ ಅನ್ಯಾಯ ಆದ್ರೆ ಕೋಟಿ ಚೆನ್ನೈ ಅವ್ರು ಹೇಳ್ಕೊಟ್ಟಿದ್ದಾರೆ, ಅದನ್ನ ನಾವು ಎದೆ ಕೊಟ್ಟು ನಿಂತ್ಕೊಳ್ತೀವಿ, ಅದೇನು ತೊಂದರೆ ಇಲ್ಲ. ಬೆಂಗಳೂರಲ್ಲಿ 40 ವರ್ಷಗಳ ಕಾಲ ರಾಜಕಾರಣ ಮಾಡಿ 49 ವರ್ಷಗಳ ಕಾಲ ರಾಜಕಾರಣ ಮಾಡ್ಬೇಕಂದ್ರೆ ಹುಡುಗಾಟ ಅಲ್ಲ. ಯಾವತ್ತೋ ಖಾಲಿ ಮಾಡಿಸ್ಬಿಟ್ಟಿರೋರು ನನಗೇನಾದ್ರೂ ಧೈರ್ಯ ಇರಲಿಲ್ಲ ಅಂದ್ರೆ, ಅದ್ರಲ್ಲಿ ನಮ್ಮವರು ಸಹ ಇರ್ತಾರೆ, ಅದಕ್ಕೆ ನಾನು ಯೋಚನೆನೂ ಮಾಡೋದಿಲ್ಲ. ಹರಿಪ್ರಸಾದ್ಗೆ ಮಂತ್ರಿ ಮಾಡಲಿಲ್ಲ ಎಂಬ ನೋವಿದ್ದಂತೆ ಕಾಣುತ್ತಿದೆ. ಆದ್ರಿಂದ ಕಾಂಗ್ರೆಸ್ ಎಂಎಲ್ಸಿಯ ಆಕ್ರೋಶದ ನುಡಿ ಬಗ್ಗೆ ಪರ ವಿರೋಧ ಚರ್ಚೆ ಶುರುವಾದವು. ಆದರೆ ಹರಿಪ್ರಸಾದ್ ಮಾತ್ರ ತನ್ನ ಮಾತಿಗೆ ಬದ್ಧ ಅಂತ ಮತ್ತೆ ಸಿದ್ದುಗೆ ಪರೋಕ್ಷ ಟಾಂಗ್ ಕೊಟ್ರು. ಪದ ಹೇಳಿದ್ರೆ ನಾನು ವಾಪಸ್ ತಗೊಂಡ್ರೆ ಜಾಯಮಾನನೇ ಇಲ್ಲ. ಹೇಳಿದ್ರೆ ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅಷ್ಟೇ. ಅಲ್ಲ ಹೇಳಾಗಿದ್ಯೋ ಬಿಡಿದ್ಯೋ, ಹೇಳಿದ್ದು ವಾಪಸ್ ತಗೊಳ್ಳಲ್ಲ, ಹೇಳದೇ ಇದ್ದಿದ್ದು ಹೇಳಕ್ ಹೋಗಲ್ಲ ಅಷ್ಟೇ. ಸ್ವಪಕ್ಷದವರೇ ಹಿರಿಯ ಮುಖಂಡರೇ ಇಷ್ಟೆಲ್ಲ ಹೇಳಿದ ಮೇಲೆ ಇದು ಸಿದ್ದರಾಮಯ್ಯ ಪಟಾಲಂನ ಕಣ್ಣನ್ನ ಕೆಂಪಗಾಗಿಸಿದೆ. ಅವರು ಸುಮ್ಮನಿರ್ತಾರ? ಸಿಎಂ ಇಳಿಸೋದು, ಆಯ್ಕೆ ಮಾಡೋದು ಹೈಕಮಾಂಡ್ ಕೆಲಸ. ಹರಿಪ್ರಸಾದ್ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಠಕ್ಕರ್ ಕೊಟ್ಟಿದೆ. ಮುಖ್ಯಮಂತ್ರಿ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾರು ಸಹ ಬಗ್ಗವರಲ್ಲ. ನಾನು ಮಂತ್ರಿ ಆಗಬೇಕು ಅಂತ ಬಿಕೆ ಹರಿಪ್ರಸಾದ್ ಪ್ಯಾಥೋ ಸಾಂಗ್ ಹಾಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ರೋಷಾಗ್ನಿ ಜ್ವಾಲೆ ಕುದಿಯುತ್ತಿದೆ ಅಂತ ಸಮುದಾಯದ ಮುಂದೆ ಆಕ್ರೋಶ ಗೀತೆ ಹಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಪಟಾಲಂಗೆ ಹರಿಗೀತೆ ರುಚಿಸುತ್ತಿಲ್ಲ. ಜಮೀರ್ ಅಹಮದ್ ಖಾನ್ ವಾಡಿಕೆಯಂತೆಯೇ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ರು. ನಾಗೇಂದ್ರ ಕೂಡ ಸಿದ್ದು ಬೆನ್ನಿಗೆ ನಿಂತರು. ಈಗ ನಮ್ಮ ಸಿಎಂ ಆಯ್ಕೆ ಮಾಡೋರು ನಾನು ಮಾಡೋಕ್ಕಾಗಲ್ಲ, ಹರಿಪ್ರಸಾದ್ ಮಾಡೋಕ್ಕಾಗಲ್ಲ, ಬಂಡಿ ಸಿದ್ದೇಗೌಡ ಬಾಬುನು ಮಾಡೋಕ್ಕಾಗಲ್ಲ. ನಮ್ಮ ಸಿಎಂ ಆಯ್ಕೆ ಮಾಡೋರು ನಮ್ಮ ನಾಯಕ ಆದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಇಲ್ಲಿ ನಾನು ಮಾಡೋಕ್ಕಾಗಲ್ಲ, ಹರಿಪ್ರಸಾದ್ ಮಾಡೋಕ್ಕಾಗಲ್ಲ, ಬಾಬಣ್ಣನೂ ಮಾಡೋಕ್ಕಾಗಲ್ಲ. ನಮ್ಮ ದೇವರಾಜ್ ಅರಸ್ ನಂತರ ಅತ್ಯಂತ ಪ್ರಮುಖ ಹಿಂದುಳಿದ ನಾಯಕ ಯಾರಂದರೆ ಅದು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮಯ್ಯನವರು ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದೇ ಬರ್ತಿರ್ತವೆ, ಸಹಜ.
ಅದನ್ನು ಯಾರು ಕೂಡ ಅಂದರೆ ಯಾರು ಎಲ್ಲೋ ಹಿಂದುಳಿದ ವರ್ಗದವರು ಮಾತಾಡ್ತಾರಂದರೆ ಅದು ಇವ್ರಿಗೆ ಅಪ್ಲೈ ಆಗಲ್ಲ ಅಂತೇಳಿ ನನ್ನ ಭಾವನೆ ಇದೆ. ನಾನು ಇನ್ನ ತಿಳ್ಕೊಂಡು ಹೇಳ್ತೀನಿ. ಯಾರ ಮೇಲೂ ಯಾರು ಸಮಾಧಾನ, ರಾಜಕಾರಣದಲ್ಲಿ ಎಲ್ಲರೂ ಸಮಾಧಾನದಿಂದ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ, ಎಲ್ಲರೂ ಮಾಡ್ತಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ವ್ಯಂಗ್ಯವಾಡಿದ್ದಾರೆ. ಇಂತಹ ಸರ್ಕಾರವನ್ನ ಕಿತ್ತೊಗೆಯಬೇಕು ಎಂದಿದ್ದಾರೆ. ಸನ್ಮಾನ್ಯ ಹರಿಪ್ರಸಾದ್ ಅವರು ಹೇಳಬೇಕು, ಒಳ್ಳೇದು ಜನಪರವಾಗಿರುತ್ತದೆ. ಅವ್ರ ಕೆಲಸ ಏನಾರು ಇದ್ರೆ ಮುಖ್ಯಮಂತ್ರಿ ಇಳಿಸುವಂತ ಕೆಲಸವನ್ನು ಮಾಡಿದ್ರೆ ಜನಪರವಾಗಿ ಯಾವಾಗ ಇಳಿಸ್ತೀನಿ ಅಂತ ಒಂದ್ ಸ್ವಲ್ಪ ಡೇಟು ಸಮಯ ಎಲ್ಲ ಹೇಳಿದ್ರೆ ಜನನು ಸಂತೋಷ ಪಡ್ತಾರೆ. ನಿಜಕ್ಕೂ ಸರ್ಕಾರ ಕಿತ್ತೆಸಿಬೇಕು, ಇಂಥ ಸರ್ಕಾರವನ್ನ ಕಿತ್ತೆಸಿಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಇಚ್ಛೆ, ಜನರ ಇಚ್ಛೆ. ಕರ್ನಾಟಕದ ಜನರು ಈ ಸರ್ಕಾರವನ್ನ ಕಿತ್ತೆಸಿಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಕೆಲಸವನ್ನ ಹರಿಪ್ರಸಾದ್ ಅವರು ಮಾಡಿದ್ರು ಸಂತೋಷ. ನಾವಂತೂ ನಮ್ಮ ಪಕ್ಷದವರು ನಾವಂತೂ ಮಾಡ್ತೀವಿ. ಇದಕ್ಕೇನು ಟಕ್ಕರ್ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ ಅವರು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಇದು ಅಸ್ತ್ರ ಆಹಾರ ಎರಡೂ ಸಿಕ್ಕಾಗ ಆಗಿದೆ. ಇನ್ನು ಮತ್ತೊಂದು ಕಡೆ ಬಿಜೆಪಿ ಇನ್ನೂ ಕೂಡ ಪ್ರತಿಭಟನೆ ಮಾಡ್ತಾನೆ ಇದೆ. ಶಾಸಕರನ್ನ ಸ್ಪೀಕರ್ ಅಮಾನತು ಮಾಡಿ ತಪ್ಪು ಮಾಡಿಬಿಟ್ರು ಅಂತ 3ನೇ ದಿನವೂ ಪ್ರೊಟೆಸ್ಟ್ ಮಾಡಿದೆ. ಸ್ಪೀಕರ್ ನಮಗೆ ಅವಮಾನ ಮಾಡಿಬಿಟ್ರು ಅಂತ ಬಿಜೆಪಿ ಶಾಸಕರ ನೇರ ಆರೋಪ. ಬಜೆಟ್ ಅಧಿವೇಶನವೇ ಮುಗಿಯಿತು, ಆದರೆ ಬಿಜೆಪಿ ಹೋರಾಟ ಮಾತ್ರ ನಿಲ್ಲುತ್ತಿಲ್ಲ. ಬಿಜೆಪಿ ಶಾಸಕರ ಅಮಾನತು, ಐಎಎಸ್ ಅಧಿಕಾರಿಗಳ ದುರ್ಬಳಕೆ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಯಾರು ತಪ್ಪಿಸ್ತಿದ್ದಾರೋ ಅವರ ಮೇಲೆ ಕ್ರಮ ಜರುಗಲಿ. ಆದರೆ ನಿಮ್ಮ ಕಾಲದಲ್ಲಿ ಅತಿ ಹೆಚ್ಚಿನ ಅಧಿಕಾರ ದುರ್ಬಳಕೆ ಇದೇ ಶಾಂತಪ್ಪನೇ ಇದ್ದಿದ್ದು, ಇದೇ ಅಧಿಕಾರಿಗಳೇ ಇದ್ದಿದ್ದು. ಇವರೆಲ್ಲರೂ ನೀವು ಸೇರಿ ದುರ್ಬಳಕೆಯನ್ನ ಮಾಡಿಕೊಂಡಂತದ್ದು. ಸದನವನ್ನ ಗಮನಿಸಿರ್ತಕ್ಕಂಥವರು ಸ್ವತಂತ್ರದೊಂದು ದಿವಸದಿಂದ ಈ ರೀತಿ ಆಗಿರ್ತಕ್ಕಂಥದ್ದನ್ನು ಯಾರು ಬೇಕಾದ್ರೂ ನೋಡಿರ್ಬೋದು. ಇಷ್ಟನ್ನೇ ಕಾರಣ ಇಟ್ಕೊಂಡು 10 ಜನರನ್ನ ಅವರೆಲ್ಲನ್ನು ಸಸ್ಪೆಂಡ್ ಮಾಡಿ ಹೊರಗಡೆ ಕಳಿಸಿದರು. ನಾವು ಪ್ರಶ್ನೆ ಮಾಡೋದು ತಪ್ಪ? ನಿಮ್ಮ ಇಷ್ಟಾನುಸಾರ ನೀವು ಔಷಧ ನಡೆಸಬಹುದಾ? ಸರ್ಕಾರದ ವಿರುದ್ಧ ಎಲ್ಲಾ ಜಿಲ್ಲೆಗಳಲ್ಲೂ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಉಡುಪಿಯಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು. ಕಲಬುರಗಿ, ತುಮಕೂರು, ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಷ್ಟು ದುರಾಂಕಾರದ ಮಾತು ಹೇಳ್ತಾರೆ ಸ್ಪೀಕರ್ ಅಂದ್ರೆ, ಪೇಪರ್ ಹರಿದು ಧರಣಿ ಮಾಡಿದವರಿಗೆ ಚಾ ಕುಡಿಸಬೇಕಾಗಿತ್ತ ನಾನು ಅಂತ ಕೇಳ್ತಾರೆ. ಇವ್ರ ಕಾಲದಲ್ಲಿ, ನಮ್ಮ ಬೋಪಯ್ಯ ಸ್ಪೀಕರ್ ಆಗಿದ್ದ ಕಾಲದಲ್ಲಿ ಸಮೀರ್ ಅಹಮದ್ ಖಾನ್ ಈ ಮೈಕ್ ಕಿತ್ತು ಬಿಸಾಕಿದ್ದನ್ನ ನೋಡಿದ್ದೇವೆ. ಇದೇ ಸಿದ್ದರಾಮಯ್ಯನವರು ಬಾಗಿಲು ಒತ್ತಿದ್ದು ಗಲಾಟೆ ಮಾಡೋದು ನೋಡಿದ್ದೇವೆ. ಸ್ಪೀಕರ್ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ ಚೇರ್ ಮೇಲೆ ಚಂದ್ರಶೇಖರ್ ಪಾಟೀಲ್ ಅಂತ ಒಬ್ಬ MLC ಕೂತಿದ್ದು ನೋಡಿದ್ದೇವೆ. ಎಲ್ಲ ಪ್ರತಿಭಟನೆಗಳ ನಡುವೆ ಭಾಗ್ಯಗಳ ಕತೆ. ನಮ್ಗೆಲ್ಲ ಅನ್ನ ಭಾಗ್ಯ ಗೊತ್ತು, ಕ್ಷೀರ ಭಾಗ್ಯ ಗೊತ್ತು, ಕೃಷಿ ಭಾಗ್ಯವೂ ಗೊತ್ತು. ಇದೀಗ ರಾಜ್ಯ ಸರ್ಕಾರ ಹೊಸ ಭಾಗ್ಯ ಕರುಣಿಸಿದೆ. ಅದುವೇ ಬೆಲೆ ಏರಿಕೆ ಭಾಗ್ಯ. ದಿನೇ ದಿನೇ ಎದುರಾಗ್ತಾ ಇರುವ ಬೆಲೆ ಏರಿಕೆಗಳ ವಿರುದ್ಧ ಜೆಡಿಎಸ್, ಬಿಜೆಪಿ ಕಿಡಿಕಾರಿವೆ. ಜನಸಾಮಾನ್ಯರು ತತ್ತರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು. ಸಿದ್ದರಾಮಯ್ಯ ತರಹೇವಾರಿ ಬೆಲೆ ಏರಿಕೆಗಳ ಭಾಗ್ಯಗಳನ್ನ ಕರುಣಿಸುತ್ತಿದ್ದಾರೆ. ದಿನಸಿ ತರಕಾರಿ ಬೆಲೆ ಹೆಚ್ಚಾಗಿ ಜನಸಾಮಾನ್ಯರ ಜೇಬಿಗೆ ತೂತು ಬಿತ್ತು. ಮದ್ಯದ ದರ ಏರಿಕೆಯಾಗಿ ಕುಡುಕ ಮಹಾಶಯರ ಕರುಳು ಕಿವುಚಿ ಬಂತು. ಆ ತೆರಿಗೆ ಈ ತೆರಿಗೆ ಅಂತ ಶಾಕ್ ಕೊಟ್ಟ ಬಳಿಕ ಈಗ ಹಾಲಿನ ದರ ₹3 ಹೆಚ್ಚಿಸಿದ್ದಾರೆ. ಆಲ್ಕೋಹಾಲ್ ಆದರೇನು, ಹಾಲಾದರೇನು, ಖಜಾನೆ ತುಂಬಬೇಕಷ್ಟೇ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಟೀಕಿಸಿದ್ದಾರೆ. ಆಲ್ಕೋಹಾಲಿನ ಬೆಲೆ ಏರಿಸಿದ ನಂತರ ಸರ್ಕಾರ ಹಾಲಿನ ಬೆಲೆಯನ್ನು ಲೀಟರ್ಗೆ ₹3 ಹೆಚ್ಚಿಸಿದೆ. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸಿದುಕೊಳ್ಳುತ್ತಿದೆ. ಸ್ವತಃ ತಾವೇ ಕಿವಿಯಲ್ಲಿ ಹೂವಿಟ್ಟುಕೊಂಡಿದ್ದ ಕಾಂಗ್ರೆಸ್ಸಿಗರು ಈಗ ಜನರ ತಲೆಯ ಮೇಲೆ ಫ್ಲವರ್ ಪಾಟ್ ಇಡುತ್ತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಿಎಂ. ನೀವು ಸರಕು ಸಾಗಣೆ ವಾಹನ ಓಡಿಸ್ತೀರಾ? ನಿಮಗೂ ಸರ್ಕಾರ ಶಾಕ್ ಕೊಟ್ಟಿದೆ. 2023ನೇ ಸಾಲಿನ ಕರ್ನಾಟಕ ಮೋಟಾರು ವಾಹನ ತೆರಿಗೆ ನಿರ್ಧರಣೆ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿದೆ. ಇನ್ಮುಂದೆ ಸರಕು ಸಾಗಣೆ ವಾಹನಗಳ ಮೇಲೆ ಹೆಚ್ಚೆಚ್ಚು ತೆರಿಗೆ ಬೀಳಲಿದೆ. ಹಾಗಾದ್ರೆ ಬೆಲೆ ಏರಿಕೆ ಆಗಿದೆ ಅಂದ್ರೆ ಅಷ್ಟೇ ಸಾಕ? ಯಾವ್ಯಾವುದಕ್ಕೆ ಎಷ್ಟೆಷ್ಟು ದರ ಆಗಿದೆ,
ಯಾವ ರೀತಿಯಾಗಿ ದರ ಏರಿಕೆಯನ್ನ ಮಾಡಲಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ವಿದ್ಯುತ್ ಬೆಲೆ ಏರಿಕೆ ಆಗಿದೆ. ವಿದ್ಯುತ್ ದರದ ಬೆಲೆ ಏರಿಕೆ ಆಗಿರುವುದು 8% ಈಗಾಗಲೇ ಸರ್ಕಾರ ದರವನ್ನ ಹೆಚ್ಚಿಸಿದೆ. ಯೂನಿಟ್ಗೆ 70 ಪೈಸೆಯಷ್ಟು ಶುಲ್ಕವನ್ನ ಏರಿಕೆ ಮಾಡಿದೆ. ಇದಕ್ಕೆ ಸಾಕಷ್ಟು ಪ್ರತಿಭಟನೆಗಳು ವ್ಯಕ್ತ ಆಗಿದ್ದನ್ನ, ಆರೋಪ ಪ್ರತ್ಯಾರೋಪ ಆಗಿದ್ದನ್ನ ನಾವು ಗಮನಿಸಬಹುದು. ಏಪ್ರಿಲ್ 1ರಿಂದನೇ ಅನ್ವಯ ಆಗುವಂತೆ ಹೆಚ್ಚಳವನ್ನ ಮಾಡಿದೆ. ಆದ್ರೆ ಬೆಲೆ ಏರಿಕೆ ಆರೋಪ ಬಿಜೆಪಿ ಮೇಲೆ ಕಾಂಗ್ರೆಸ್ ಮೇಲೆ ಬಿಜೆಪಿ ಮಾಡಿತ್ತು. ಆದ್ರೆ ಬೆಲೆ ಏರಿಕೆ ಅಂತೂ ಆಗಿದೆ. ಇನ್ನು ನೀರಿನ ಬಳಕೆಯ ಶುಲ್ಕದಲ್ಲೂ ಕೂಡ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಬೆಂಗಳೂರಲ್ಲಿ ಶೀಘ್ರವೇ ಶುಲ್ಕ ಏರಿಕೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಕಾರಣ ಕೊಡ್ತಾ ಇರೋದು 10 ವರ್ಷದಿಂದ ದರವನ್ನ ನಾವು ಹೆಚ್ಚಿಸಿಲ್ಲ ಅನ್ನುವ ಕಾರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವನ್ನ ಕೊಟ್ಟಿದ್ದಾರೆ. ಯಾವಾಗ ದರ ಏರಿಕೆ ಆಗತ್ತೆ ಅನ್ನೋದನ್ನು ಕೂಡ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಇನ್ನು ಮದ್ಯಪ್ರಿಯರಿಗಂತೂ ಇದು ಶಾಕ್. ಯಾಕಂದ್ರೆ ಮದ್ಯದ ದರ ಏರಿಕೆ ಆಗಿದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗಾಗಲೇ ಮದ್ಯದ ಸುಂಕ 10ರಿಂದ 15% ದರ ಏರಿಕೆ ಆಗಿದೆ. ಈ ಬಿಯರ್ ದರ 10ರಿಂದ 20 ರೂಪಾಯಿ ಏರಿಕೆಯಾಗಿದೆ. ಅದರ ಜೊತೆಗೆ ಇತರೆ ಮದ್ಯದ ದರವೂ ಕೂಡ ದುಬಾರಿ ಆಗಿದ್ದು ಈಗಾಗಲೇ ಇದು 2ನೇ ಬಾರಿ ದರ ಏರಿಕೆ ಆಗಿರುವುದನ್ನ ಗಮನಿಸಬಹುದು. ನೆಕ್ಸ್ಟ್ ಹಾಲಿನ ದರ ಏರಿಕೆ. 1 ಲೀಟರ್ ಹಾಲಿನ ದರ ಈಗಾಗಲೇ 3 ರೂಪಾಯಿ ಏರಿಕೆ ಮಾಡಲಾಗಿದೆ. 5 ರೂಪಾಯಿ ಏರಿಸಬೇಕು ಲೀಟರ್ಗೆ ಅಂತ ಹೇಳಿ ಒಕ್ಕೂಟಗಳು ಬೇಡಿಕೆಯನ್ನ ಇಟ್ಟಿದ್ದು. ಅದಕ್ಕಿಂತ ಮುಂಚೆ 8 ರೂಪಾಯಿ ಬೇಡಿಕೆಯನ್ನ ಇಡಲಾಗಿತ್ತು. ಈಗ ಆಗಸ್ಟ್ 1ರಿಂದನೇ ಹೊಸ ದರ ಜಾರಿಗೆ ಬರುತ್ತೆ. ಹೆಚ್ಚುವರಿ ಹಣವನ್ನ ರೈತರಿಗೆ ವರ್ಗಾವಣೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈಗ ಅದಕ್ಕೆ ಒಪ್ಪಿಗೆನೂ ಕೂಡ ಸಿಕ್ಕಿದೆ. ಈ ಮೂಲಕ 3 ರೂಪಾಯಿ ಏರಿಕೆ ಆಗಿದೆ ಹಾಲಿನ ದರ. ಇನ್ನು ಸರಕು ವಾಹನಗಳಿಗೂ ಕೂಡ ಶಾಕ್ ಅನ್ನ ನೀಡಿದೆ ಸರ್ಕಾರ. ಸರಕು ಸಾಗಣೆ ವಾಹನಗಳ ತೆರಿಗೆಯ ಪ್ರಮಾಣದಲ್ಲಿ ಹೆಚ್ಚಳವನ್ನ ಮಾಡಲಾಗಿದ್ದು ಶಾಲೆಗೆ ಬಳಸುವ ವಾಹನಗಳ ತೆರಿಗೆಯೂ ಕೂಡ ಏರಿಕೆ ಆಗಿದೆ. ಆರ್ಟಿಒ ವಾಹನಗಳ ನೋಂದಣಿ ಶುಲ್ಕದ ದರದಲ್ಲೂ ಕೂಡ ಏರಿಕೆ ಆಗಿರುವುದನ್ನ ನಾವು ಗಮನಿಸಬಹುದು. ಇನ್ನು ಕಿಂಗ್ ಫಿಶರ್ ಅನ್ನುವಂತಹ ವಿಚಾರ ಅಂತ ಹೇಳಿ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಮೊದಲು ಎಷ್ಟಿತ್ತು ಈಗ ಎಷ್ಟು ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗುದು. ಕಿಂಗ್ ಫಿಶರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ಮೊದಲನೇದಾಗಿ ನಶೆ ಇಳಿಸುವಂತಹ ರೇಟ್ಗಳು ಈ ರೀತಿಯಾಗಿದೆ. ಮೊದಲು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 160 ರೂಪಾಯಿ ಇತ್ತು. ಈಗ 175 ರೂಪಾಯಿ ಆಗಿದೆ. ದರ ಏರಿಕೆ ಆಗಿರೋದನ್ನು ಗಮನಿಸಬಹುದು. 15 ರೂಪಾಯಿ ಏರಿಕೆ ಆಗಿದೆ. ಇಲ್ಲಿ ಟ್ಯೂಬರ್ಗೆ 160 ರೂಪಾಯಿ ಇತ್ತು. ಈಗ 175 ರೂಪಾಯಿ ಆಗಿದೆ. ಬಡ್ವೈಸರ್ಗೆ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ 220 ರೂಪಾಯಿ ಇತ್ತು. ಈಗ 240 ರೂಪಾಯಿ ಏರಿಕೆ ಆಗಿರುವುದನ್ನು ಗಮನಿಸಬಹುದು. ಅದೇ ರೀತಿಯಾಗಿ 180 ml ನ MCBಗೆ 175 ರೂಪಾಯಿ ಇತ್ತು. ಈಗ ಹೊಸ ದರ 204 ರೂಪಾಯಿ ಆಗಿರುವುದನ್ನು ಗಮನಿಸಬಹುದು. ದರ ಏರಿಕೆ ಆಗಿರುವಂತಹ ಒಂದೊಂದೇ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 100 ಪೇಪರ್ಸ್ಗೆ 580 ರೂಪಾಯಿ ಇತ್ತು. ಈಗ 681 ರೂಪಾಯಿ ಇದೆ. ಅದೇ ರೀತಿಯಾಗಿ ರಾಯಲ್ ಸ್ಟಾಗ್ಗೆ 180 mlಗೆ 328 ರೂಪಾಯಿ ಇತ್ತು. ಈಗ 383 ರೂಪಾಯಿ ಆಗಿದೆ. ಬ್ಲ್ಯಾಕ್ ಅಂಡ್ ವೈಟ್ಗೆ 2464 ರೂಪಾಯಿ ಇದ್ದಿದ್ದು ಈಗ 2800 ರೂಪಾಯಿ ದರ ಏರಿಕೆಯಾಗಿದೆ. ಓಲ್ಡ್ ಮಾಂಕ್ಗೆ 180 mlಗೆ 137 ರೂಪಾಯಿ ಇತ್ತು. ಈಗ 155 ರೂಪಾಯಿ ಏರಿಕೆಯಾಗಿದೆ. ಈ ಮೂಲಕ ಮದ್ಯಪ್ರಿಯರು ಎಷ್ಟೇ ಕೊಟ್ಟರು ಕೂಡ, ಎಷ್ಟೇ ದರ ಏರಿಕೆ ಆದ್ರೂ ಕೂಡ ನಾವು ಕುಡಿತೀವಿ ಅಂತ ಇದ್ದಾರೆ. ಅಂದ್ರೆ ಆ ರೀತಿಯಂತಹ ಯೋಚನೆಯಲ್ಲಿ ಇದ್ದಾರೆ. ಇನ್ನು ಸರಕು ವಾಹನಗಳಿಗೂ ಕೂಡ ಶಾಕ್ ಅನ್ನ ನೀಡಲಾಗಿದೆ. ವಾಹನದ ತೂಕ ಹಾಗೇನೆ ತೆರಿಗೆ ಏರಿಕೆ ಎಷ್ಟಾಗಿದೆ ಅಂತ ನೋಡೋದಾದ್ರೆ ವಾಹನದ ತೂಕ 2000 ಪ್ಲಸ್ ಕೆಜಿಯ ವಾಹನದ ತೂಕ ಇದ್ರೆ 20,000 ರೂಪಾಯಿ ಅಷ್ಟು ಆಗಿದೆ. ತೆರಿಗೆ ಏರಿಕೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. 3,000ಕ್ಕೂ ಹೆಚ್ಚಿನ ಕೆಜಿ ಇರುವಂತಹ ವಾಹನದ ತೂಕ ಇದ್ರೆ 30,000 ರೂಪಾಯಿ ಆಗಿದೆ. ಆ ಒಂದು ತೆರಿಗೆ ಏರಿಕೆಯಲ್ಲೂ ನೀವು ಗಮನಿಸಬಹುದು. ಅದೇ ರೀತಿಯಾಗಿ 5,500ಕ್ಕೂ ಹೆಚ್ಚಿನ ಕೆಜಿ ಇರುವಂತಹ ವಾಹನದ ತೂಕ ಇದ್ರೆ 40,000 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ 7,500 ಪ್ಲಸ್ ಕೆಜಿ ಇದ್ರೆ ವಾಹನದ ತೂಕ 60,000 ರೂಪಾಯಿ ಆಗಿದೆ. ಇನ್ನು 12,000 ಪ್ಲಸ್ ಕೆಜಿ ಇದ್ರೆ ವಾಹನದ ತೂಕ 1 ಲಕ್ಷ ರೂಪಾಯಿ ಆಗಿದ್ದನ್ನ ನಾವು ಗಮನಿಸಬಹುದು. ಈ ಮೂಲಕ ಎಲ್ಲಾ ದರಗಳ ಏರಿಕೆಯೂ ಆಗಿದೆ. ಈ ಸರ್ಕಾರ ಬಂದ ಮೇಲೆ ಈಗ ಹಿಡಿಶಾಪ ಹಾಕುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ದರ ಏರಿಕೆ ಮಾಡ್ತಾ ಇದೆ. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸಿದುಕೊಳ್ಳುವಂತಹ ಪ್ರಯತ್ನ ಅಂತ ಹೇಳಿ. ಇನ್ನು ಉತ್ತರ ಭಾರತವನ್ನ ಮಹಾಮಳೆ ಇನ್ನಿಲ್ಲದಂತೆ ಬಾಧಿಸ್ತಾನೆ ಇದೆ. ಊರಿಗೆ ನುಗ್ಗಿದ ಮಳೆ ನೀರಿನ ಅಬ್ಬರಕ್ಕೆ ವಾಹನಗಳು ಕೊಚ್ಚಿ ಹೋಗ್ತಾ ಇವೆ. ಮನೆಗಳ ತುಂಬೆಲ್ಲ ನೀರೇ ನಿಂತಿದೆ. ಪ್ರಾಣಿಗಳ ಸ್ಥಿತಿಯಂತೂ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಮೋದಿ ತವರು ರಾಜ್ಯದ ಮೇಲೆ ಪ್ರಕೃತಿ ಮುನಿಸಿಕೊಂಡಿದ್ದಾಳೆ. ಅಷ್ಟರ ಮಟ್ಟಿಗೆ ಊರೂರೇ ಜಲಸಮಾಧಿ ಆಗೋಗಿದೆ. ಪ್ರವಾಹ ಊರೂರನ್ನೇ ನುಂಗಿ ಹಾಕಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ.
ಗುಜರಾತ್ ರಾಜ್ಯದ ಜುನಾಗಢ್ ಅಮ್ರೋಲಿ ಜಿಲ್ಲೆ ಜನ ಅಕ್ಷರಶಃ ನೆರೆಯಿಂದ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಒಂದು ಕಡೆ ಇಡೀ ಊರೇ ಮುಳುಗಿ ಹೋಗಿದೆ, ಇನ್ನೊಂದು ಕಡೆ ಭೀಕರ ಮಳೆಗೆ ರಾಜಕಾಲುವೆ ನದಿಗಳೆಲ್ಲ ಉಕ್ಕಿ ಊರೂರನ್ನೇ ಆಪೋಷಣೆ ತೆಗೆದುಕೊಳ್ತಿವೆ. ನೀರಲ್ಲಿ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಣೆ ಮಾಡುವುದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳಿಗೂ ನೀರು ನುಗ್ಗಿದೆ. ಕಾರು ಟೈರ್ಗಳು ಅಷ್ಟೇ ಯಾಕೆ, ಗ್ಯಾಸ್ ಸಿಲಿಂಡರ್ಗಳೆಲ್ಲ ನೀರು ಪಾಲಾದವು. ಪೂರ್ಣ ಅಂಬಿಕಾ ನದಿ ನವಸಾರಿ ನಗರಕ್ಕೆ ಲಗ್ಗೆ ಹಾಕಿದೆ. ನದಿ ಹರಿಯೋ ಜಾಗವನ್ನ ಜನ ನುಂಗಿ ಬೃಹತ್ ಕಟ್ಟಡ ಕಟ್ಟಿದ್ರು. ಅದೇ ಕಟ್ಟಡಗಳನ್ನೆಲ್ಲ ಆವರಿಸಿಕೊಂಡಿದೆ ಅಂಬಿಕಾ ಪೂರ್ಣಾ ನದಿ. ಗುಜರಾತ್ನಷ್ಟೇ ಭೀಕರತೆ ರಾಜಸ್ಥಾನದಲ್ಲೂ ಇದೆ. ಜೋಧ್ಪುರ ಜಿಲ್ಲೆ ಮುಕ್ಕಾಲು ಭಾಗ ಮುಳುಗಿ ಹೋಗಿದೆ. ರಾಜಸ್ಥಾನದ ಜೋಧ್ಪುರ ನಗರದ ಜನವಸತಿ ಪ್ರದೇಶಗಳೆಲ್ಲ ಜಲಸಮಾಧಿಯಾಗಿವೆ. ನೆರೆ ನೀರಲ್ಲಿ ಮನೆ ಸೇರಲು ಹೊರಟವರು ಕೊಚ್ಚಿ ಹೋದರು. 56 ವರ್ಷದ ವ್ಯಕ್ತಿ ನೆರೆಗೆ ಬಲಿಯಾದ್ರೆ ಇನ್ನಿಬ್ಬರು ಬೈಕ್ ಸವಾರರ ಆಯಸ್ಸು ಹಣೆಬರಹ ಚೆನ್ನಾಗಿತ್ತು, ಬದುಕುಳಿದ್ರು. ಬರೀ ಜನರಷ್ಟೇ ಅಲ್ಲ, ನೂರಾರು ಜಾನುವಾರುಗಳು ನೀರಲ್ಲೇ ಉಸಿರು ಚೆಲ್ಲಿದ್ದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಮನೆ ಮುಂದೆ ನುಗ್ಗಿ ಬರ್ತಿರೋ ಪ್ರವಾಹದ ನೀರಲ್ಲಿ ಎಲ್ಲಿ ಕೊಚ್ಚಿ ಹೋಗ್ತೀವೋ ಅನ್ನೋ ಭಯದಲ್ಲಿ ಜನ ರಾತ್ರಿ ಹಗಲು ಕಳೀತಿದ್ದಾರೆ. ಬಾರ್ಮರ್ ಜಿಲ್ಲೆಯ ಸಮದಾರಿ, ಸಿವಾನಾ, ಬಲೋತ್ರಾ ಮತ್ತು ಕುಂಡಲ್ ಪ್ರದೇಶದಲ್ಲಾಗ್ತಿರೋ ಮಳೆ ಬೆಟ್ಟಗುಡ್ಡಗಳನ್ನೇ ಸೀಳ್ಕೊಂಡು ಬರ್ತಿದೆ. ಜಿಲ್ಲೆಯಲ್ಲಿ ಇದುವರೆಗೆ ಸರಾಸರಿ 350 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿದೆ. ಕೇದಾರ್ ನದಿ ಡ್ಯಾಂನಿಂದ ಹೋಗ್ತಿರೋ ನೀರಿನ ರಭಸ ನೋಡಿ. ಇಷ್ಟು ನೀರು ಇಷ್ಟು ವೇಗವಾಗಿ ಹೋದ್ಮೇಲೆ ಊರೂರನ್ನೇ ಮುಳುಗಿಸದೇ ಇರುತ್ತಾ? ಕೇದಾರ್ ನದಿ ಉಕ್ಕಿ ಹರಿದು ಸಂಗಮ್ ತಾಲೂಕನ್ನೇ ಆಪೋಷಣೆ ತೆಗೆದುಕೊಂಡಿದೆ. ಹೈವೇ ರಸ್ತೆಯಲ್ಲಿ ಬಸ್ಸು ಕಾರು ಹೋಗೋ ಥರ ನೀರು ಹರಿದು ಹೋಗ್ತಿದೆ. ಇದ್ದಕ್ಕಿದ್ದಂತೆ ಊರಿಗೆ ನುಗ್ಗಿದ ನೀರಿಂದ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಆಹುತಿಯಾದವು. ಫ್ರಿಜ್ಜು, ವಾಷಿಂಗ್ ಮಿಷಿನ್, ಪಾತ್ರೆ ಪಗಡೆಗಳೆಲ್ಲ ಮನೆಯಲ್ಲಿ ತೇಲ್ತಿವೆ. ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ, ಒಡವೆಗಳು, ಬೆಲೆ ಬಾಳುವ ಕಾಗದ ಪತ್ರಗಳೆಲ್ಲ ಹಾಳಾಗಿವೆ. ಮುಂಬೈ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ವಾರ ಆಯ್ತು, ಪ್ರತಿದಿನವೂ ಮಳೆ ನೀರು ಹೆಚ್ಚಾಗ್ತಾನೆ ಇದ್ದು ಮುಂಬೈನ ಪ್ರಮುಖ ರಸ್ತೆಗಳೇ ಕಾಣ್ತಿಲ್ಲ. ಒಂದು ಕಡೆ ಮಳೆ ನೀರು, ಇನ್ನೊಂದು ಕಡೆ ಚರಂಡಿ ನೀರು, ಮತ್ತೊಂದು ಕಡೆ ಸಮುದ್ರದ ನೀರು ವಾಣಿಜ್ಯ ನಗರವನ್ನೇ ನಡುಗಿಸ್ತಿದೆ. ಪಂಚಗಂಗಾ ನದಿ ಉಕ್ಕಿ ಹರಿದು ಕೊಲ್ಲಾಪುರದ ದೇವಸ್ಥಾನವನ್ನು ಆವರಿಸಿಕೊಂಡಿದೆ. ದೇವರಿಗೂ ಜಲದಿಗ್ಬಂಧನ ಹಾಕಿದೆ. ದೇವಸ್ಥಾನದ ಒಳಗೆ ನೀರು ನುಗ್ಗಿ ಭಕ್ತರು ಪರದಾಡಬೇಕಾಯಿತು. ಉತ್ತರ ಪ್ರದೇಶದಲ್ಲೂ ವರುಣಾರ್ಭಟ ತಗ್ಗಿಲ್ಲ. ಯೋಗಿನಾಡಲ್ಲೂ ನೆರೆ ನರಕಯಾತನೆ ಮುಗಿದಿಲ್ಲ. ಮಳೆ ಬಂದು ಉಕ್ಕಿ ಹರಿಯೋ ನೀರಲ್ಲೇ ಬಸ್ ಚಲಾಯಿಸಿದ ಡ್ರೈವರ್ ಹಣೆಬರಹ ಕೆಟ್ಟಿತ್ತು. ಬಸ್ಸು ಕೆಟ್ಟೋಯ್ತು. ಕೊನೆಗೆ ಕ್ರೇನ್ ತರಿಸಿ ಬಸ್ ಕೊಚ್ಚಿ ಹೋಗದಂತೆ ತಡೆದು ನಿಲ್ಲಿಸಿದ್ರು. ಆಮೇಲೆ ಜೆಸಿಬಿ ಮೂಲಕ ಪ್ರಯಾಣಿಕರ ರಕ್ಷಣೆ ಮಾಡಲಾಯಿತು. ಲೇಹ್ ಲಡಾಖ್ನಲ್ಲಿ ಗುಡ್ಡ ಕುಸಿದಿದೆ. ಬರೀ ಗುಡ್ಡ ಕುಸಿದಿಲ್ಲ, ಇಡೀ ಬೆಟ್ಟವೇ ಕುಸಿದು ಬಿದ್ದು ರಸ್ತೆಯೇ ಮುಚ್ಚೋಗಿದೆ. ಎಲ್ಒಸಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆ, ಸೇನಾ ವಾಹನಗಳ ಓಡಾಟವೂ ಸ್ಥಗಿತಗೊಂಡಿದೆ. ಪ್ರವಾಸಕ್ಕೆ ಬಂದವರಿಗೆ ಬೌದ್ಧ ದೇವಾಲಯಗಳಲ್ಲಿ ಊಟ ವಸತಿ ವ್ಯವಸ್ಥೆ ಮಾಡಿದೆ ಸೇನಾಪಡೆ. ಜಮ್ಮುವಿನ ಘರ್ಕಲ್ ಗ್ರಾಮವನ್ನೇ ಚೆನಾಬ್ ನದಿ ಮುಳುಗಿಸುತ್ತಿದೆ. ಯಾವಾಗ ಊರೂರನ್ನೇ ಮುಳುಗಡೆ ಮಾಡುತ್ತೋ ಗೊತ್ತಿಲ್ಲ. ಇನ್ನೊಂದು ಕಡೆ ಇದೇ ಜಮ್ಮು ಕಾಶ್ಮೀರದ ದೋಡಾದಲ್ಲಿ ಮೇಘಸ್ಫೋಟ ಆಗಿ ಬೆಟ್ಟಗುಡ್ಡಗಳೇ ಕುಸಿದು ನೀರು ನುಗ್ಗಿ ಬರುತ್ತಿದೆ. ಅದೇ ದುರಂತದ ಜಾಗದಲ್ಲಿ ಸಿಲುಕಿದವರು ಪ್ರಾಣ ರಕ್ಷಣೆಗೆ ಪರದಾಡುತ್ತಿರೋ ದೃಶ್ಯ ನಿಜಕ್ಕೂ ಭೀಕರ. ಮಹಾರಾಷ್ಟ್ರದ ಮಳೆ ಉತ್ತರ ಕರ್ನಾಟಕದಲ್ಲಿ ನೆರೆ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಬ್ರಿಡ್ಜ್ಗಳು ಮುಳುಗಿವೆ. ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗಾವಿ ಜಿಲ್ಲೆಯ ಬುಡರಕಟ್ಟಿಯಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 13 ಜನರಿಗೆ ಗಾಯಗಳಾಗಿವೆ. ಅಜ್ಜಿಯೊಬ್ಬರು ತೀವ್ರ ಗಾಯಗೊಂಡಿದ್ದು ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲಿಸಲಾಗಿದೆ. ಮಹಾರಾಷ್ಟ್ರದ ಮಳೆ ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ತರುತ್ತಿದೆ. ಕಣಕುಂಬಿ ಮಳೆಯಿಂದ ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ರಸ್ತೆ, ಬ್ರಿಡ್ಜ್ಗಳು ಕೊಚ್ಚಿ ಹೋಗಿವೆ. ಕಣಕುಂಬಿ, ಚಿಗಳೆ ಸೇರಿ 3 ಗ್ರಾಮಗಳ ಸಂಪರ್ಕ ಬಂದಾಗುವ ಆತಂಕ ಎದುರಾಗಿದೆ. ಬೆಳಗಾವಿಯ ರೈತರು ಮಳೆ ಇಲ್ಲ ಅಂತ ಟ್ಯಾಂಕರ್ ಮೂಲಕ ನೀರು ಸಾಗಿಸಿ ಭತ್ತ, ಕಬ್ಬು ಬೆಳೆ ಉಳಿಸಿಕೊಂಡಿದ್ರು. ಇದೀಗ ಮಳೆ ನೀರು ನಿಂತು ಬೆಳೆ ಹಾನಿ ಭೀತಿ ಎದುರಾಗಿದೆ. ಕಲಬುರಗಿ ಜಿಲ್ಲೆಯ ಬೆನಕನಹಳ್ಳಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರು ಪಾಲಾಗಿದೆ.
ಕಲಬುರಗಿಯಲ್ಲಿ ಪರಮೇಶ್ವರ್ ಎಂಬುವರ ಮನೆಗೋಡೆ ಕುಸಿದಿದೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಅನಾಹುತ ತಪ್ಪಿದಂತಾಗಿದೆ. ಆದರೆ ಒಂದು ಬೈಕ್ ನಜ್ಜುಗುಜ್ಜಾಗಿದೆ. ಸನ್ನತಿ ಬ್ರಿಡ್ಜ್ ಕಂ ಬ್ಯಾರೇಜ್ನಿಂದ ಭೀಮಾ ನದಿಗೆ 45,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಗುರಸಣಗಿ ಬ್ರಿಡ್ಜ್ ಕಂ ಬ್ಯಾರೇಜ್ನಿಂದಲೂ 35,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ 6 ಗೇಟ್ಗಳ ಮೂಲಕ ನೀರು ಬಿಡಲಾಗಿದೆ. ಕಾಳಿ ನದಿ ತಟದ ಗ್ರಾಮದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಬೃಹತ್ ಮರ ಧರೆಗುರುಳಿದ್ದು 3 ವಾಹನ ಜಖಂಗೊಂಡಿವೆ. ನಗರಸಭೆಯ ಸದಸ್ಯೆ ಮಧುಮಾಲತಿ ಮನೆ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಚಿಕ್ಕಮಗಳೂರಿನ ಕಲ್ಲತ್ತಿಗರಿ ಜಲಪಾತ ಮೈದುಂಬಿ ಹರಿಯುತ್ತಿದೆ. 15 ದಿನಗಳ ಹಿಂದೆ ಬಹುತೇಕ ಖಾಲಿಯಾಗಿದ್ದ ಜಲಪಾತ ಈಗ ಮೈದುಂಬಿ ಹರಿಯುತ್ತಿದೆ. ರಷ್ಯಾ ಉಕ್ರೇನ್ ಯುದ್ಧ ನಡೆದಾಗ ಇಡೀ ವಿಶ್ವವೇ ಆಹಾರ ಸಾಮಗ್ರಿಯ ಕೊರತೆ ಎದುರಿಸಿತ್ತು. ಇದೀಗ ಭಾರತದಲ್ಲಿ ಭತ್ತದ ಇಳುವರಿ ಕುಸಿದಿದ್ದಕ್ಕೆ 140 ದೇಶಗಳು ಪರಿತಪಿಸುತ್ತಿವೆ. ಭಾರತದ ಒಂದು ನಿರ್ಧಾರ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಇಡೀ ವಿಶ್ವಕ್ಕೆ ಅಕ್ಕಿ ಭೀತಿ ಎದುರಾಗಿದೆ. ಹೌದು, ಕೆಲ ದಿನಗಳ ಹಿಂದಷ್ಟೇ ಕರ್ನಾಟಕ ಸರ್ಕಾರ ಅಕ್ಕಿ ಕೊಡಿ ಅಂತ ಮೋದಿ ಮುಂದೆ ಮನವಿ ಇಟ್ಟಿದ್ದು ಕೇಂದ್ರ ಸರ್ಕಾರ ನಿರಾಕರಿಸಿದ್ದು ಸರ್ವರಿಗೂ ಗೊತ್ತು. ಇದೀಗ ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿಯನ್ನು ಹೊರದೇಶಗಳಿಗೆ ರಫ್ತು ಮಾಡದಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಇದರಿಂದ ದೇಶದಲ್ಲಿ ಅಕ್ಕಿ ಬೆಲೆ ಕುಸಿಯುವ ಸಾಧ್ಯತೆ ದಟ್ಟವಾಗಿದೆ. ಅತಿವೃಷ್ಟಿ, ಅನಾವೃಷ್ಟಿ, ಬರ, ಪ್ರವಾಹದಂತಹ ಪ್ರಾಕೃತಿಕ ವಿಕೋಪಗಳಿಂದಾಗಿ ಅಕ್ಕಿ ಇಳುವರಿ ಗಣನೀಯವಾಗಿ ಕುಸಿದಿದೆ. ಕಳೆದ ವರ್ಷ ಜಾಗತಿಕ ಮಟ್ಟದಲ್ಲಿ ಅಕ್ಕಿಯ ಕೊರತೆ 6% ಈ ವರ್ಷ ಜೂನ್ನಲ್ಲಿಯೇ ಅಕ್ಕಿ ಕೊರತೆ 12% ಏರಿಕೆಯಾಗಿದೆ. ಭಾರತ ಸರ್ಕಾರ ಅಕ್ಕಿ ರಫ್ತಿನ ಮೇಲೆ ನಿಷೇಧ ಹೇರಿದ ಬೆನ್ನಲ್ಲಿಯೇ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಅಕ್ಕಿ ಅಭಾವ ಸೃಷ್ಟಿಯಾಗಿದೆ. ಅಮೆರಿಕದಲ್ಲಿ ಅಕ್ಕಿ ಖರೀದಿಸಲು ಭಾರತೀಯರು ಮುಗಿಬಿದ್ದಿದ್ದು ಶಾಪಿಂಗ್ ಮಾಲ್ಗಳು ಹಾಗೂ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಸರತಿ ಸಾಲು ಕಾಣುತ್ತಿದೆ. ಅಮೆರಿಕದಲ್ಲಿ 25 ಕೆಜಿ ಅಕ್ಕಿ ಮೂಟೆಗೆ $22ಗಳಿಗಿಂತ ಕಡಿಮೆ ಬೆಲೆ ಇತ್ತು. ಆದರೆ ಈಗ ಅದರ ದರ $32ರಿಂದ $47ವರೆಗೆ ಏರಿಕೆಯಾಗಿದೆ. ಇಡೀ ವಿಶ್ವಕ್ಕೆ ಅಕ್ಕಿಯ ಆತಂಕ ಎದುರಾಗಿದೆ. ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ರಫ್ತು ಮಾಡಬಾರದು ಅಂತ ಹೇಳಿ ಕೇಂದ್ರ ಸುತ್ತೋಲೆಯನ್ನ ಹೊರಡಿಸಿದೆ. ಹಾಗಾದ್ರೆ ಅಕ್ಕಿ ಮತ್ತು ಭಾರತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ, ವಿಶ್ವದಲ್ಲೇ ಅತಿ ಹೆಚ್ಚು ಅಕ್ಕಿಯನ್ನ ರಫ್ತು ಮಾಡುವಂತಹ ದೇಶ ಅಂತ ಹೇಳಿದ್ರೆ ಅದು ಭಾರತ. ಜಾಗತಿಕ ವಹಿವಾಟಿನಲ್ಲಿ ಭಾರತದ್ದು 40% ಪಾಲಿದ್ರೆ 140 ದೇಶಗಳಿಗೆ ಭಾರತ ಅಕ್ಕಿಯನ್ನ ಸರಬರಾಜು ಮಾಡ್ತಾ ಇದೆ, ರಫ್ತನ್ನ ಮಾಡ್ತಾ ಇದೆ. 2022ರಲ್ಲಿ 22 ಮಿಲಿಯನ್ ಟನ್ ಅಕ್ಕಿಯನ್ನ ರಫ್ತು ಮಾಡಲಾಗಿದೆ. ದೇಶಗಳನ್ನ ನೋಡೋದಾದ್ರೆ ಇಲ್ಲಿ ಅಮೆರಿಕ, ಚೀನಾ, ಥಾಯ್ಲೆಂಡ್, ಇಟಲಿ, ಸ್ಪೇನ್, ಶ್ರೀಲಂಕಾ, ಪಾಕಿಸ್ತಾನಕ್ಕೆ ಭಾರತ ಅಕ್ಕಿಯನ್ನ ರಫ್ತು ಮಾಡಿದೆ. ಆದರೆ ಈಗ ಅಕ್ಕಿಯನ್ನ ರಫ್ತು ಮಾಡೋದಕ್ಕೆ ನಿಷೇಧವನ್ನ ಹೇರಲಾಗಿದೆ. ಕೇಂದ್ರ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಅಕ್ಕಿ ರಫ್ತು ನಿಷೇಧದಿಂದ ದೇಶದಲ್ಲಿ ದರ ಇಳಿಕೆ ಆಗಿದೆ. ವಿದೇಶದಲ್ಲಿ ಅಕ್ಕಿ ಪೂರೈಕೆ ಇಳಿದಿರೋದ್ರಿಂದ ಅಲ್ಲಿ ದರ ಏರಿಕೆ ಆಗಿದೆ. ಇಲ್ಲಿಂದ ರಫ್ತಾಗ್ತಾ ಇಲ್ವಲ್ಲ, ಈ ಹಿನ್ನೆಲೆಯಲ್ಲಿ ಇನ್ನು ಭಾರತದ ಅಕ್ಕಿಯನ್ನೇ ನಂಬಿದಂತಹ ದೇಶಗಳಿಗೆ ಪೆಟ್ಟು ಬಿದ್ದಿದೆ. ಅದು ಅಮೆರಿಕಕ್ಕೂ ಇನ್ನು ಹೆಚ್ಚಿನ ಪೆಟ್ಟನ್ನ ನೀಡಿರುವುದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಭಾರತದಲ್ಲಿ ಅಕ್ಕಿಯ ಉತ್ಪಾದನೆ ಎಷ್ಟೆಷ್ಟು ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ವರ್ಷವಾರು ಗಮನಿಸ್ತಾ ಹೋಗೋಣ. ಇಲ್ಲಿ 1990-91ರಲ್ಲಿ 72.29 ಲಕ್ಷ ಟನ್ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇದ್ರೆ 2001ನೇ ಇಸವಿಯಲ್ಲಿ 84.98 ಮಿಲಿಯನ್ ಟನ್ ಉತ್ಪಾದನೆ ಆಗಿದೆ. ಇನ್ನು 2010-11ರ ಇಸವಿಯಲ್ಲಿ 95.98 ಮಿಲಿಯನ್ ಟನ್ ಉತ್ಪಾದನೆ ಆಗಿದ್ರೆ 2021-22ರ ವರ್ಷದಲ್ಲಿ 116.44 ಮಿಲಿಯನ್ ಟನ್ ಉತ್ಪಾದನೆಯಾಗಿದೆ. ಈ ಮೂಲಕ ಈಗಾಗಲೇ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇದ್ರು ಕೂಡ ಭಾರತಕ್ಕೆ ಸಾಕಾಗ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ನಾವು ಕರ್ನಾಟಕದ ವಿಚಾರವನ್ನು ಇಲ್ಲಿ ಗಮನಿಸಿದ್ರೆ ಕೇಂದ್ರ ಇಲ್ಲಿ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಗಮನಿಸಿದ್ವಿ. ಅದೇ ಕಾರಣಕ್ಕಾಗಿ ಹಣವನ್ನು ಕೂಡ ಇಲ್ಲಿ ಹಾಕಲಾಗ್ತಾ ಇದೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ಅಲ್ಲಿ. ಕೆರೆಯಲ್ಲಿ ಮುಳುಗ್ತಾ ಇದ್ದ ಮಹಿಳೆಯನ್ನ ಟ್ರಾಫಿಕ್ ಪೊಲೀಸ್ ಒಬ್ಬರು ಜೀವದ ಹಂಗು ತೊರೆದು ರಕ್ಷಿಸಿದ್ದಾರೆ. ಬೆಳಗಾವಿಯ ಅಶೋಕ ವೃತ್ತದ ಕೋಟೆಕೆರೆ ಬಳಿ ಮಹಿಳೆಯೊಬ್ಬರು ನೀರಿಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ್ರು. ಕೆರೆಯಲ್ಲಿ ಮುಳುಗ್ತಾ ಇದ್ದ ಮಹಿಳೆ ಶಿವಲೀಲಾ ಅವರನ್ನ ಉತ್ತರ ಸಂಚಾರಿ ಪೊಲೀಸ್ ಠಾಣೆಯ ಪೇದೆ ಕಾಶಿನಾಥ್ ಈರಾಗಾರ್ ಅವರು ನೀರಿಗೆ ಧುಮುಕಿ ಮಹಿಳೆಯನ್ನ ದಡಕ್ಕೆ ಎಳೆದು ತಂದಿದ್ದಾರೆ.
ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಟಿಕೆಟ್ ಪ್ರಬಲ ಆಕಾಂಕ್ಷಿ ಅಂತ ಮೈಸೂರಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಹೇಳಿಕೆ ಕೊಟ್ಟಿದ್ದಾರೆ. 2008ರಿಂದ ನಾನು ಸಕ್ರಿಯ ರಾಜಕಾರಣದಲ್ಲಿದ್ದೇನೆ, ಪಕ್ಷಕ್ಕಾಗಿ ದುಡಿದಿದ್ದೇನೆ, ಇದರ ಆಧಾರದ ಮೇಲೆ ಲೋಕಸಭಾ ಟಿಕೆಟ್ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ದುಡ್ಡು ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಬಬಲೇಶ್ವರ ತಾಲೂಕಿನ ಶಿವರೂರಿನ ಗ್ರಾಮ 1 ಕೇಂದ್ರದಲ್ಲಿ 50ರಿಂದ 100 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಶ್ರೀಪತಿ ಅನ್ನುವರು ದುಡ್ಡು ವಸೂಲಿ ಮಾಡ್ತಾ ಇರುವ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಹಾಸನದಲ್ಲಿ ಅಂತ್ಯಕ್ರಿಯೆಗೆ ಜಾಗ ಇಲ್ಲದೆ ಕುಟುಂಬವೊಂದು ಮನೆ ಮುಂದೆಯೇ ಶವ ಹೂಳಲು ಮುಂದಾಗಿತ್ತು. ಶಂಭುನಾಥಪುರದ ಗಿಡ್ಡಯ್ಯ ಅನ್ನೋರು ಸಾವನ್ನಪ್ಪಿದ್ರು. ಮನೆ ಮುಂದೆಯೇ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಾಗ ಅಧಿಕಾರಿಗಳು ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆಗೆ ಅವಕಾಶ ಕೊಟ್ಟರು. ಬೆಂಗಳೂರಲ್ಲಿ ಟೊಮ್ಯಾಟೊ ತುಂಬಿದ ಗೂಡ್ಸ್ ವಾಹನ ಕದ್ದು ಪರಾರಿಯಾಗಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ಟೊಮ್ಯಾಟೊ ತುಂಬಿದ ಪಿಕಪ್ ವಾಹನದ ಆರೋಪಿಗಳು ಕಳ್ಳತನ ಮಾಡಿ ಚೆನ್ನೈ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಮಾರಿದ್ರು. ಖಾಲಿ ವಾಹನವನ್ನು ಪೀಣ್ಯ ಬಳಿ ನಿಲ್ಲಿಸಿದ್ರು. ದೆಹಲಿಯಲ್ಲಿ ಅಕ್ರಮವಾಗಿ ನಿರ್ಮಿಸಿದ 2 ಮಸೀದಿಗಳ ತೆರವಿಗೆ ನೋಟಿಸ್ ನೀಡಲಾಗಿದೆ. ಬೆಂಗಾಲಿ ಮಾರ್ಕೆಟ್ ಮಸೀದಿ ಮತ್ತು ಬಾಬರ್ ಶಾ ಟಾಕಿಯಾ ಮಸೀದಿಗಳಿಗೆ ಉತ್ತರ ರೈಲ್ವೆ ಆಡಳಿತ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ಅಸ್ಸಾಂ ರಾಜ್ಯದಲ್ಲಿ ಭ್ರಷ್ಟಾಚಾರ ವಿರೋಧಿ ನಿರ್ದೇಶನಾಲಯದ ಅಧಿಕಾರಿಗಳು ಭರ್ಜರಿ ದಾಳಿ ನಡೆಸಿದ್ದಾರೆ. ಧುಬ್ರಿ ಜಿಲ್ಲೆಯ ಜಿಲ್ಲಾ ಪರಿಷತ್ ಸಿಇಒ ಬಿಸ್ವಾಜಿತ್ ಗೋಸ್ವಾಮಿ ಮನೆಯಲ್ಲಿ ಬರೋಬ್ಬರಿ 2,32 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ನಟ ಸುದೀಪ್ ಹಾಗೂ ನಿರ್ಮಾಪಕ ಕುಮಾರ್ ಜಟಾಪಟಿ ಬಗ್ಗೆ ನಟ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2-3 ದಿನಗಳಲ್ಲಿ ಸಮಸ್ಯೆ ಸರಿ ಹೋಗುತ್ತೆ ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮ್ 9 ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.